ಎಸ್ಎಸ್ಎಲ್ಸಿ ಫಲಿತಾಂಶ ಪ್ರಕಟವಾಗಿದೆ. ಕಳೆದ ಬಾರಿಗೆ ಹೋಲಿಕೆ ಮಾಡಿದರೆ ಈ ಬಾರಿ 14% ಜಾಸ್ತಿ ಆಗಿದೆ ಫಲಿತಾಂಶ. 94.10% ವಿದ್ಯಾರ್ಥಿಗಳು ಈ ಬಾರಿ ಪಾಸ್ ಆಗಿದ್ದಾರೆ. ಎಕ್ಸಾಮ್ ಬರೆದಂತ ವಿದ್ಯಾರ್ಥಿಗಳ ಪೈಕಿ 94% ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಅಂದ್ರೆ ಕಳೆದ ಬಾರಿ 80% ಫಲಿತಾಂಶ ಇತ್ತು, ಈ ಬಾರಿ 94%. 14% ಫಲಿತಾಂಶ ಜಾಸ್ತಿ ಆಗಿದೆ, ಇನ್ಕ್ರೀಸ್ ಆಗಿದೆ. ಜಿಲ್ಲಾವಾರು ನೋಡ್ತಾ ಹೋದ್ರೆ ದಕ್ಷಿಣ ಕನ್ನಡ ಪ್ರಥಮ, ಉಡುಪಿ ದ್ವಿತೀಯ, ಕಲಬುರಗಿ ಕೊನೆಯ ಸ್ಥಾನದಲ್ಲಿದೆ. ಇನ್ನು ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ಅಂತ ನೋಡ್ತಾ ಹೋದ್ರೆ 625ಕ್ಕೆ 625 ಅಂಕಗಳನ್ನು ಪಡೆದಂತ ವಿದ್ಯಾರ್ಥಿಗಳ ಸಂಖ್ಯೆ ಒಟ್ಟು 7 ಮಂದಿ. 7 ಮಂದಿ ವಿದ್ಯಾರ್ಥಿಗಳು 625ಕ್ಕೆ 625 ಅಂಕಗಳನ್ನು ಪಡೆದಿದ್ದಾರೆ. ಫಲಿತಾಂಶದಲ್ಲಿ ದೊಡ್ಡ ಮಟ್ಟದ ಏರಿಕೆ ಈ ಬಾರಿ. ಮಧು ಬಂಗಾರಪ್ಪ ಅವರು ಮಾಹಿತಿಯನ್ನ ಕೊಡ್ತಾ ಇದ್ರು. ಫಲಿತಾಂಶದ ಏರಿಕೆಗೆ ಏನ್ ಕಾರಣ ಆಯಿತು ಅನ್ನೋದನ್ನ ವಿವರಿಸ್ತಾ ಇದ್ರು. ಶಿಕ್ಷಣ ಇಲಾಖೆ ಹಲವು ಕಾರ್ಯಕ್ರಮಗಳನ್ನ ಮಾಡಿದೆ. ಆ ಕಾರ್ಯಕ್ರಮಗಳ ಪರಿಣಾಮದಿಂದಾಗಿ ಫಲಿತಾಂಶದಲ್ಲಿ ಏರಿಕೆಯಾಗಿದೆ. 14% ಇನ್ಕ್ರೀಸ್ ಕಳೆದ ಬಾರಿಗೆ ಹೋಲಿಕೆ ಮಾಡಿದರೆ. ಜಿಲ್ಲಾವಾರು ಫಲಿತಾಂಶ ನಾವು ಗಮನಿಸ್ತಾ ಹೋದ್ರೆ ದಕ್ಷಿಣ ಕನ್ನಡ ಪ್ರಥಮ, ಉಡುಪಿ ದ್ವಿತೀಯ, ಉತ್ತರ ಕನ್ನಡ ತೃತೀಯ, ಹಾಸನ 4ನೇ ಸ್ಥಾನ, ಕಲಬುರಗಿ ಕೊನೆಯ ಸ್ಥಾನದಲ್ಲಿದೆ. ಮಧುಗಿರಿ ಶೈಕ್ಷಣಿಕ ಜಿಲ್ಲೆ ಅದಕ್ಕಿಂತ 1 ಸ್ಥಾನ ಮೇಲೆ ಇದೆ. ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ನ ಬಗ್ಗೆ ನಾನು ಹೇಳ್ತಾ ಇದ್ದೆ. 625ಕ್ಕೆ 625 ಅಂಕಗಳನ್ನು ಪಡೆದಂತ ವಿದ್ಯಾರ್ಥಿಗಳ ಸಂಖ್ಯೆ 7,70,209 ವಿದ್ಯಾರ್ಥಿಗಳು ಎಕ್ಸಾಮ್ ಬರೆದಿದ್ರು. ಅದರಲ್ಲಿ 7,24,794 ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಯಾವತ್ತಿನಂತೆ ಈ ಬಾರಿಯೂ ಕೂಡ ಬಾಲಕಿಯರೇ ಮೇಲುಗೈ. ಬಾಲಕಿಯರ ಫಲಿತಾಂಶ 94%ಗೂ ಮೇಲೆ ಇದೆ. ಬಾಲಕರ ಫಲಿತಾಂಶ 80%ನ ಆಸುಪಾಸಲ್ಲಿದೆ. ಬಾಲಕಿಯರೇ ಹೈಯೆಸ್ಟ್ ಪಾಸ್ ಆದವರು. ದಕ್ಷಿಣ ಕನ್ನಡ ಜಿಲ್ಲೆಯ ರಿಸಲ್ಟ್ ಅನ್ನು ನಾವು ನೋಡಿದ್ರೆ ಅಂದ್ರೆ ನಂಬರ್ 1 ಪಡ್ಕೊಂಡಿರೋದು 98.40. ಅಂದರೆ ಪ್ರತಿ 100 ವಿದ್ಯಾರ್ಥಿಗಳು ಎಕ್ಸಾಮ್ ಬರೆದಿದ್ರೆ ಅದರಲ್ಲಿ 98 ಜನ ಪಾಸ್ ಆಗಿದ್ದಾರೆ ಅನ್ನೋ ಲೆಕ್ಕ. ಕಲಬುರಗಿಯ ಲೆಕ್ಕಾಚಾರ ನೋಡಿದ್ರೆ 85, ಅಂದ್ರೆ ಕೊನೆಯ ಸ್ಥಾನದಲ್ಲಿರುವಂತ ಕಲಬುರಗಿ. ಬಟ್ ಶೇಕಡವಾರು ಇನ್ಕ್ರೀಸ್ ಅಂತ ನಾವು ನೋಡಿದ್ರೆ ಕಲಬುರಗಿ ಇರಬಹುದು, ಯಾದಗಿರಿ ಇರಬಹುದು, ಕಳೆದ ಬಾರಿಗಿಂತ ದೊಡ್ಡ ಮಟ್ಟದ ಏರಿಕೆಯನ್ನ ಕಂಡಿದೆ ಫಲಿತಾಂಶದಲ್ಲಿ. ಶೇಕಡವಾರು ಫಲಿತಾಂಶ ಕಲಬುರಗಿ ಕಳೆದ ಬಾರಿ 56% ಇತ್ತು, ಈ ಬಾರಿ 85%. ಅಂದ್ರೆ ಶೇಕಡವಾರು ದೊಡ್ಡ ಮಟ್ಟದ ಏರಿಕೆಯನ್ನ ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳು ದಾಖಲಿಸಿದ್ದಾವೆ. 14% ಇನ್ಕ್ರೀಸ್ ಓವರ್ ಆಲ್. ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳಲ್ಲೂ ಕೂಡ ಫಲಿತಾಂಶ ದೊಡ್ಡ ಮಟ್ಟದ ಏರಿಕೆಯನ್ನ ಕಂಡಿದೆ. 56ರಿಂದ 85%ಗೆ ಏರಿಕೆಯಾಗಿರೋದು ಫಲಿತಾಂಶದಲ್ಲಿ ಕೊನೆಯ ಸ್ಥಾನದಲ್ಲಿರುವಂತ ಕಲಬುರಗಿ. ಸೊ ಓವರ್ ಆಲ್ ಫಲಿತಾಂಶ ಜಾಸ್ತಿ ಆಗಿದೆ, ಇನ್ಕ್ರೀಸ್ ಆಗಿದೆ. ಓವರ್ ಆಲ್ ಫಲಿತಾಂಶ ಉತ್ತಮವಾಗಿದೆ. 94.10, 100ಕ್ಕೆ 94 ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆದು. ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ 625ಕ್ಕೆ 625 ಅಂಕಗಳನ್ನು ಗಳಿಸಿರುವಂತ ಸೈಂಟ್ ಮೇರೀಸ್ ಹೈಸ್ಕೂಲ್ ಚಿಕ್ಕಮಗಳೂರಿನ ಬೃಂದಾ ತಾಪ್ಸೆ ಫೋನ್ ಸಂಪರ್ಕದಲ್ಲಿ. ಬೃಂದಾ ನಮಸ್ತೆ. ಹಾ ನಮಸ್ತೆ ಸರ್. ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು ಸರ್. ನಿರೀಕ್ಷೆ ಮಾಡಿದ್ರಾ ಈ ರೀತಿ ನಂಬರ್ ಬರುತ್ತೆ, ಈ ರೀತಿ ಅಂಕಗಳು ಬರುತ್ತೆ ಅಂತ? ಸರ್ ಎಫರ್ಟ್ಸ್ ಹಾಕಿದ್ದೆ, ಗೊತ್ತಿಲ್ಲ ಸರ್. ಗೊತ್ತಿರಲಿಲ್ಲ ಇಷ್ಟು ಬರುತ್ತೆ ಅಂತ ಗೊತ್ತಿರಲಿಲ್ಲ. ಎಕ್ಸ್ಪೆಕ್ಟೇಷನ್ ಇತ್ತು, ನನ್ನ ಎಫರ್ಟ್ಸ್ ಇತ್ತು ಅಷ್ಟೇ ಸರ್. ಎಕ್ಸ್ಪೆಕ್ಟೇಷನ್ ಎಷ್ಟಿತ್ತು?
ಎಕ್ಸ್ಪೆಕ್ಟ್ ಅಷ್ಟೊಂದು ಮಾಡಿರಲಿಲ್ಲ, ಬಟ್ ಎಕ್ಸಾಮ್ ಬರ್ದು ಎಫರ್ಟ್ಸ್ ಇತ್ತು ನಂದು. ನಮ್ಮ ಅಪ್ಪ ಅಮ್ಮ ನಮ್ಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ, ಟೀಚರ್ಸ್ ಎಲ್ಲ. ಅಷ್ಟು ಹೇಳಬಲ್ಲೆ ಸರ್. ಅಂದ್ರೆ ಯಾವ ರೀತಿ ಸಿದ್ಧತೆ ಮಾಡ್ಕೊಂಡ್ರಿ ಎಕ್ಸಾಮ್ಗೆ ತಾವು? ಸರ್, ನಮ್ಮ ಸ್ಕೂಲಲ್ಲೇ ತುಂಬ ಕೋಚಿಂಗ್ ಇತ್ತು. ಮತ್ತೆ ಸೆಲ್ಫ್ ಸ್ಟಡಿಗೆ ನನಗೆ ನಾನು ಪಾಯಿಂಟ್ ನೋಟ್ಸ್ ಮಾಡ್ಕೊಳ್ಳೋದಾಗಿರಲಿ ನಾನು ಮಾಡ್ಕೊತಿದ್ದೆ. ಮತ್ತೆ ಟೀಚರ್ಸು ತುಂಬ ಸಪೋರ್ಟ್ ಮಾಡಿದ್ದಾರೆ ಸರ್ ನಮ್ಮ ಸ್ಕೂಲಿಂದ. ಎಷ್ಟು ಗಂಟೆ ಓದ್ತಾ ಇದ್ರಿ ಬೃಂದಾ ತಾವು? ಸರ್, ಗಂಟೆ ಅನ್ನೋಕ್ಕಿಂತ ನಾನು ದಿನಕ್ಕೆ ಎಷ್ಟು ಟಾಪಿಕ್ಸ್ ಇತ್ತು ಅಷ್ಟು ಓದಿ ಕವರ್ ಮಾಡಬೇಕು ಅನ್ನೋದಿತ್ತು ಸರ್, ಅಷ್ಟೇ. ಅಂದ್ರೆ ಸಪೋರ್ಟ್ ಬಗ್ಗೆ ಹೇಳಿದ್ರಿ, ಶಿಕ್ಷಕರ ಸಪೋರ್ಟ್ ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದ್ರು ತಮಗೆ? ಸರ್, ನಾವು ಆ್ಯಕ್ಚುಲಿ ಕೋಚಿಂಗ್ ಇತ್ತು 6 o'clock ತನಕ. ಅವ್ರು ಏನೇ ಫೋನ್ ಕಾಲ್ ಮಾಡಿದ್ರು 11 ತನಕ ರಾತ್ರಿ ಎಲ್ಲ ಅವ್ರು ಡೌಟ್ಸ್ ಕ್ಲಿಯರ್ ಮಾಡ್ತಾ ಇದ್ರು ಸರ್. ಅವ್ರ ಸಪೋರ್ಟಿಂದನೇ ಇಷ್ಟ ಆಗಿರುತ್ತೆ. ಅಗೈನ್ ಕಂಗ್ರ್ಯಾಚುಲೇಷನ್ಸ್ ಬೃಂದಾ. ಏನಿದೆ ಕನಸು ನಿಮ್ಮದು? ಏನಾಗಬೇಕು ಅಂತ ಯೋಚನೆ ಮಾಡಿದಿರಿ? ಸರ್, ಮುಂದೆ ನೋಡಬೇಕು. ಇನ್ನು ನಮ್ಮ ಅಪ್ಪ ಅಮ್ಮ ಏನು ಅನ್ಕೊಂತಾರೆ ಅದನ್ನ ಈಡೇರಿಸೋದಷ್ಟೇ ಸರ್. ತಂದೆ ತಾಯಿ ಏನು ಹೇಳಿದ್ರು ಈಗ ರಿಸಲ್ಟ್ ಗೊತ್ತಾದ ಕೂಡಲೇ? ಅವರು ಖುಷಿಲಿದ್ದಾರೆ. ಅಷ್ಟೇ ಸರ್. ಶುಭವಾಗ್ಲಿ ಬೃಂದಾ, ಒಳ್ಳೇದಾಗ್ಲಿ, ನಿಮ್ಮ ಕನಸುಗಳೆಲ್ಲ ಈಡೇರ್ಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.